ಹಾಲೆಲೂಯಾ. ಗುಡ್ ಮಾರ್ನಿಂಗ್. ದೇವರ ಶ್ರೇಷ್ಠವಾದಂತಹ ವಾಕ್ಯ ಧ್ಯಾನಿಸಲು ಮತ್ತೊಂದು ದಿನ ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸೋಣ. ಬನ್ನಿರಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕಳೆದ ರಾತ್ರಿಯೆಲ್ಲ ನಮ್ಮೆಲ್ಲರನ್ನು ಕಾಪಾಡಿ ಮತ್ತೊಂದು ನೂತನವಾದ ದಿನದಲ್ಲಿ ನಮ್ಮನ್ನು ನಡೆಸಿದ್ದೀರಿ. ಈ ದಿನವಿಡೀ ನಾವು ನಿಮ್ಮನ್ನು ಹೊಂದಿದವರಾಗಿ ನಿಮ್ಮ ಕಾರ್ಯಗಳನ್ನು ಧ್ಯಾನಿಸಿ ನಿಮ್ಮಲ್ಲಿ ಆನಂದಿಸುವುದಕ್ಕಾಗಿ, ನಿಮ್ಮ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಬದುಕುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದೇವರ ಕಾರ್ಯಗಳ ಬಗ್ಗೆ ಯೋಚಿಸುವುದಾದರೆ ಅದ್ಭುತವಾಗಿವೆ. ಅದ್ಭುತವಾದ ವಿಷಯಗಳನ್ನು ನಾವು ಕಂಡುಕೊಳ್ತೇವೆ. ಅಷ್ಟಕ್ಕೂ ದೇವರ ಕಾರ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ನಿಮಗೆ ಸಮಯವಿದೆಯಾ? ಯಾವಾಗ ನೋಡಿದ್ರೂ ಕೂಡ ನಿಮ್ಮ ಬಾಧೆಗಳು, ಚಿಕ್ಕುಗಳು, ನಿಮ್ಮ ವಿಫಲತೆಗಳು, ನೀವು ಸೋತು ಹೋದ ಪರಿಸ್ಥಿತಿಗಳು, ನಿಮ್ಮ ಅವಮಾನಗಳು, ನಿಮ್ಮ ನಿಂದೆಗಳನ್ನೇ ನೆನೆಸಿಕೊಂಡು ಅವುಗಳ ಕುರಿತಾಗಿ ಆಲೋಚಿಸುತ್ತಾ ಇನ್ನೂ ಏನಾಗ್ತೇವೆ ಹೇಳಿ? ಡಿಪ್ರೆಷನ್ಗೆ ಒಳಗಾಗ್ತೇವೆ. ಒಂದು ಸಾರಿ ನಾವು ಈ ಭೂ ಸಂಬಂಧವಾದವುಗಳನ್ನು ಪಕ್ಕಕ್ಕಿಟ್ಟು ಪರಲೋಕ ಸಂಬಂಧವಾದವುಗಳ ಮೇಲೆ ಮನಸ್ಸಿಡೋದಾದರೆ, ಈ ಲೋಕದಲ್ಲಿ ಮನುಷ್ಯರಿಗಿರುವ ಅಧಿಕಾರಕ್ಕಿಂತಲೂ, ಈ ಲೋಕದಲ್ಲಿ ಮನುಷ್ಯರು ನಮಗೆ ಮಾಡುವ ಕಾರ್ಯಗಳಿಗಿಂತಲೂ, ಇಡೀ ಬ್ರಹ್ಮಾಂಡವನ್ನೆಲ್ಲ ತನ್ನ ಹತೋಟೆಯಲ್ಲಿಟ್ಟುಕೊಂಡಂತಹ ನನ್ನ ದೇವರು ನನ್ನ ಸಂಗಡ ಇದ್ದಾರೆ ಎಂದು ನೀವು ನಂಬುವುದಾದರೆ, ಯಾವ ಸಂಬಂಧವಾಗಿಯೂ ಚಿಂತಿಸುವುದಿಲ್ಲ, ಆತುರ ಪಡುವುದಿಲ್ಲ, ಗಲಿಬಿಲಿಗೊಳಗಾಗಲ್ಲ. ಅದಕ್ಕಾಗಿಯೇ ವಾಕ್ಯವನ್ನು ಓದಿರಿ, ದೇವರ ಮನಸ್ಸು ಹೇಗಿದೆ ಎಂದು ಅರಿತುಕೊಳ್ಳಿರಿ. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ 14ನೇ ವಚನ ಹೇಳುತ್ತೆ, ದೇವರು ಮಾಡುವ ಕಾರ್ಯಗಳೆಲ್ಲವೂ ಶಾಶ್ವತವಾದವುಗಳೆಂದು ನಾನು ತಿಳಿದುಕೊಂಡಿದ್ದೇನೆ. ದೇವರು ಮಾಡುವ ಕಾರ್ಯಗಳೆಲ್ಲವೂ ಶಾಶ್ವತವಾದವುಗಳಾಗಿವೆ. ಶಾಶ್ವತ ಅಂದ್ರೆ ಗೊತ್ತಾ ಪ್ರಿಯರೇ? ಯಾವಾಗಲೂ ಇರುವಂಥವುಗಳು. ಮನುಷ್ಯರು ಮಾಡಿಕೊಂಡವುಗಳೆಲ್ಲವೂ ಹೇಳಬೇಕಾಗಿಲ್ಲ, ಅಶಾಶ್ವತವಾಗಿರುತ್ತವೆ. ನಾವೆಷ್ಟೇ ಸಂಪಾದಿಸಿದರೂ ಅದು ಎಂದಿಗೂ ನಮ್ಮೊಂದಿಗಿರಲ್ಲ. ನಾವು ಸತ್ತಾಗ ನಮ್ಮೊಂದಿಗೆ ಬರೋದೇ ಇಲ್ಲ. ನಾವು ಎಷ್ಟೇ ಹೊಸ ಮನೆ ಕಟ್ಟಿಕೊಂಡ್ರೂ ಅದು ಹಳೆಯದಾಗ್ಬಿಡುತ್ತೆ. ಬೈಕ್ ಕೊಂಡ್ಕೊಂಡಿದ್ದೇವೆ ಅಂದ್ಕೊಳ್ಳಿ, ಹೊಸ ಬೈಕ್, ಡೊಕ್ಕು ಬೈಕ್ ಆಗ್ಬಿಡುತ್ತೆ ಕೆಲವು ವರ್ಷಗಳಾದ್ಮೇಲೆ. ಒಂದು ಆಕ್ಸಿಡೆಂಟ್ ಏನಾದರೂ ಆದರೆ ಅದು ನುಜ್ಜುಗುಜ್ಜಾಗ್ಬಿಡುತ್ತೆ. ಲೋಕದಲ್ಲಿರುವಂತಹ ಏನೇ ಆಗಿರ್ಬೋದು, ಮನೆ ಆಗಿರ್ಬೋದು, ಬಾಗಿಲಾಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ದೊಡ್ಡ ದೊಡ್ಡ ಡಿಗ್ರಿ ಸಂಪಾದಿಸಬೇಕೆಂದು ಯವನ ಮಕ್ಕಳಿಗೆ ಈ ದಿನ ಆಸೆ. ಇಂಡಿಯಾ ಅಲ್ಲದೇನೆ ಹೊರದೇಶಕ್ಕೂ ಹೋಗಿ ಓದಬೇಕನ್ನುತ್ತಾರೆ. MBA ಡಿಗ್ರಿ ಓದಬೇಕು, ಇನ್ನು ಹೈಯರ್ ಸ್ಟಡೀಸ್ PG ಮಾಡಬೇಕು. ಎಷ್ಟೇ ಡಿಗ್ರಿಗಳನ್ನು ಸಂಪಾದಿಸಿದರೂ ಸಹ ಆ ಡಿಗ್ರಿಗಳೆಲ್ಲವೂ ಕೈಯಲ್ಲಿ ಹಿಡ್ಕೊಂಡು ವ್ಯವಸಾಯ ಮಾಡುವಂಥವರು, ಕೂಲಿ ಕೆಲಸ, ಆಟೋ ಓಡಿಸೋದು ಮಾಡ್ತಾ ಇರ್ತಾರೆ. ಜಾಬ್ ಸರ್ಚ್ ಮಾಡ್ತಾ ಇದ್ದೇವೆ ಎಂದು ಹೇಳ್ತಾ ಇರ್ತಾರೆ. ತಕ್ಕ ಸಮಯದಲ್ಲಿ ಅವರಿಗೆ ಸಂಬಂಧಪಟ್ಟ ಜಾಬ್ ದೊರಕಲಾರದಕ್ಕೆ ಚಿಕ್ಕ ಚಿಕ್ಕ ಡೇಟಾ ಎಂಟ್ರಿ ವರ್ಕ್ ಆಗಲಿ, ಕ್ಲರ್ಕ್ ಆಗಲಿ, ಸಣ್ಣ ಸಣ್ಣ ಕೆಲಸಗಳಾಗಲಿ, ಟೆಂಪ್ರವರಿ ಜಾಬ್ಸ್ ಮಾಡುವುದನ್ನು ನೋಡ್ತೇವೆ. ಹೌದಲ್ಲವೇ? ಏನಾದರೂ ಸಾಧಿಸಬೇಕೆಂದು ನೀವು ಜೀವಿತ ಕಾಲವೆಲ್ಲ ಪ್ರಯಾಸ ಪಟ್ಟರೂ ಕೂಡ ಅದು ನಿರಂತರವೂ ನಿಮ್ಮೊಂದಿಗಿರೋದಿಲ್ಲ. ಎಷ್ಟು ಜನ ಈ ದಿನ ಫಿಟ್ನೆಸ್ ಮೇಂಟೈನ್ ಮಾಡಬೇಕೆಂದು, ಖಂಡ ಬೆಳೆಸಿಕೊಳ್ಳಬೇಕೆಂದು ಕಷ್ಟಪಟ್ಟು, ನಾನಾ ವಿಧವಾಗಿ ಶ್ರಮೆಪಟ್ಟು ಫಿಟ್ಟಾಗಿ ತಯಾರಾಗಿದ್ದೇವೆ ಅಂದುಕೊಳ್ತಾರೆ. ಆದರೆ ಅಂಥವರಿಗೂ ಕೂಡ ಈ ದಿನಗಳಲ್ಲಿ ಸೇಫ್ಟಿ ಇಲ್ಲದ ಪರಿಸ್ಥಿತಿ ಇದೆ. ಸಡನ್ ಆಗಿ ಅನೇಕ ವಿಧವಾದಂತಹ ಕೃತಕವಾದ ರೋಗಗಳಿಗೆ ಒಳಗಾಗುವುದನ್ನು ನೋಡ್ತೇವೆ. ಆದರೆ ದೇವರು ಕೊಟ್ಟ ಸಹಜವಾದ, ನಮ್ಮ ಶರೀರದೊಳಗೆ ಸಹಜವಾದಂತಹ ಒಂದು ನೂತನ ಶಕ್ತಿ ಇದೆ ಪ್ರಿಯರೇ. ಆಯಾ ದಿನಕ್ಕೆ ತಕ್ಕಂತೆ ದೇವರು ನಮಗೆ ರಿಫ್ರೆಶ್ ಮಾಡುತ್ತಾ ಇದ್ದಾರೆ. ಹಾಗೆ ರಿಫ್ರೆಶ್ ಮಾಡುವಂತೆ ನಮ್ಮ ಅವಯವಗಳು ಸೆಲ್ಫ್ ಕ್ಲೀನಿಂಗ್ ಆಗುವಂತೆ ಇಟ್ಟಿದ್ದಾರೆ. ಪ್ಯೂರಿಫೈ ಆಗತ್ತೆ ಆಯಾ ಸಮಯಕ್ಕೆ ತಕ್ಕಂತೆ ನಮ್ಮ ಬ್ಲಡ್. ಅಷ್ಟು ಮಾತ್ರವಲ್ಲ, ಹೃದಯ ಏನ್ ಮಾಡುತ್ತೆ? ಹೃದಯವನ್ನು ಯಾಕುಂಟು ಮಾಡಿದ್ದಾರೆ ದೇವರು? ಕಲುಷಿತವಾದ ಬ್ಲಡ್ ಎಲ್ಲವೂ ಕೂಡ, ಈ ಲೀವರ್ಗಳೆಲ್ಲ ಇವೆ ಅಲ್ಲವೋ, ಹೃದಯದೊಳಗಡೆ ಹೋಗುವಾಗ ಅದನ್ನು ಶುದ್ಧೀಕರಿಸಿ ಮತ್ತೆ ಹೊರಗೆ ಕಳಿಸುತ್ತೆ. ಕಿಡ್ನೀಸ್ ಅನ್ನು ಉಂಟು ಮಾಡಿದ್ದಾರೆ, ಅದು ತಕ್ಕ ಸಮಯಕ್ಕೆ ನಮ್ಮ ಬ್ಲಡ್ ಎಲ್ಲ ಪ್ಯೂರಿಫೈ ಮಾಡುತ್ತೆ. ಅದಕ್ಕೆ ನಾವು ಹೆಲ್ದಿಯಾಗಿರ್ತಿದ್ದೇವೆ, ಬ್ರೈಟ್ ಆಗಿರುತ್ತಿದ್ದೇವೆ. ಅದನ್ನು ದೇವರುಂಟು ಮಾಡಿದ್ದಾರೆ. ಮನುಷ್ಯರು ಮಾಡಿರುವ ಎಕ್ವಿಪ್ಮೆಂಟ್ನಿಂದ
ಅಂದರೆ ಅದೇ ಪ್ರಕ್ರಿಯೆಯನ್ನು ಮನುಷ್ಯನುಂಟು ಮಾಡಿರುವ ಎಕ್ವಿಪ್ಮೆಂಟ್ನಿಂದ ಪ್ರಯತ್ನಿಸಿದ್ರೆ, ಉದಾಹರಣೆಗೆ ಡಯಾಲಿಸಿಸ್ ಮಾಡಿಸಿಕೊಳ್ಳುವವರನ್ನು ನೀವು ನೋಡಿರಿ, ಕಿಡ್ನಿ ತನ್ನಷ್ಟಕ್ಕೆ ಹೇಗೆ ಕೆಲಸ ಮಾಡುತ್ತೋ ಅದೇ ಮಷೀನ್ ಕೂಡ ಮಾಡುತ್ತೆ. ದುಡ್ಡುಳ್ಳವರಿಗೆ ಅಷ್ಟು ದುಡ್ಡು ಕಟ್ಟೋದು ಕಷ್ಟ ಇಲ್ಲದೇ ಇರಬಹುದು. ಆದರೆ ನೀವು ಅವರ ಮುಖ ನೋಡಿ, ನ್ಯಾಚುರಲ್ ಬ್ಯೂಟಿ, ನ್ಯಾಚುರಲ್ ಸ್ಟ್ರೆಂತ್ ಅವರಿಗಿರಲ್ಲ, ಸ್ವಲ್ಪ ಕಾಲವೇ ಇರುತ್ತೆ. ಅವರಿಗೆ ಶಾಶ್ವತವಾದ ಕ್ಯೂರ್ ಇರಲ್ಲ. ದೇವರು ಮಾಡಿರೋದೆಲ್ಲ ಶಾಶ್ವತವಾದದಾಗಿವೆ ಪ್ರಿಯರೇ. ಮನುಷ್ಯನು ಮಾಡಿಕೊಂಡಿರೋದೆಲ್ಲವೂ ಅಶಾಶ್ವತವಾಗಿವೆ. ಅಷ್ಟಕ್ಕೂ ನಿಮ್ಮ ಮನಸ್ಸು ಯಾವುದರ ಮೇಲೆ ಇಡ್ತಾ ಇದ್ದೀರಿ? ದೇವರ ಮೇಲೆ ಇಡೀರಿ. ಯಾಕೆಂದರೆ ದೇವರು ಮಾಡುವ ಕಾರ್ಯಗಳೆಲ್ಲವೂ ಶಾಶ್ವತವಾದದೆಂದು ತಿಳಿದುಕೊಂಡಿದ್ದೇನೆ. ಅದಕ್ಕೆ ಯಾವುದೊಂದು ಸೇರಿಸಲ್ಪಡೋದಿಲ್ಲ, ಅದರೊಳಗಡೆಯಿಂದ ಯಾವುದೊಂದನ್ನು ತೆಗೆಯಲಾಗೋದಿಲ್ಲ. ಅಷ್ಟೇ ಅಲ್ಲ, ಕಳೆದ 40 ವರ್ಷಗಳಿಂದ ಪ್ರಪಂಚದ ಪರಿಸ್ಥಿತಿ ನೋಡೋದಾದರೆ ಪ್ರಪಂಚ ಬಹಳ ಅಡ್ವಾನ್ಸ್ ಆಗಿದೆ, ಬಹಳಷ್ಟು ಡೆವಲಪ್ ಆಗಿದೆ. ಮನುಷ್ಯನು ದೊಡ್ಡ ದೊಡ್ಡ ಒಂದು ಪರಿಕರಗಳನ್ನು ಕಂಡುಹಿಡಿಯುತ್ತಿದ್ದಾನೆ, ಅಂತರಿಕ್ಷಕ್ಕೆ ಹೋಗಿ ಬರ್ತಿದ್ದಾನೆ, ಅಣುಬಾಂಬುಗಳನ್ನು ಕಂಡುಹಿಡಿದಿದ್ದಾನೆ, ಕಂಪ್ಯೂಟರ್ ಕಂಡುಹಿಡಿದಿದ್ದಾನೆ, ಚಿಪ್ಪನ್ನು ಕಂಡುಹಿಡಿದಿದ್ದಾನೆ ಎಂದು ಎಷ್ಟೋ ಆರ್ಭಾಟ ಮಾಡಿಕೊಳ್ತಿದ್ದಾರೆ. ಇವು ಇವಾಗ ಕಾಣಿಸಿಕೊಳ್ಳೋದೇನು ಪ್ರಿಯರೇ? ಯಾವಾಗಲೋ ದೇವರು ಕಂಡುಹಿಡಿದು ಸಿದ್ಧ ಮಾಡಿಟ್ಟಿರುವುದನ್ನು ಮನುಷ್ಯನು ಈ ದಿನ ಬಳಸುತ್ತಿದ್ದಾನಷ್ಟೇ. ಆ ಸ್ಯಾಟಲೈಟ್ಸ್ ಮನುಷ್ಯ ಇವತ್ತುಂಟು ಮಾಡಿಲ್ಲ, ಅದು ಸೃಷ್ಟಿಯ ಆರಂಭದಲ್ಲಿಯೇ ದೇವರುಂಟು ಮಾಡಿದ್ದಾರೆ. ಅದನ್ನು ಕಂಡುಹಿಡಿಯುವ ಜ್ಞಾನ ದೇವರು ಆವಾಗಲೇ ಇಟ್ಟಿದ್ರು ನಮ್ಮೊಳಗಡೆ. ಆದರೆ ಇವಾಗ ಹೊಳೆದಿದೆಯೇನೋ ನಮ್ಮ ಬಲ್ಬು. ಬಹಳಷ್ಟು ಸಾರಿ ನಾವು ಅಂದ್ಕೊಳ್ತೇವೆ ದೇವರಿಗಿಂತಲೂ ನಾವು ಬಹಳ ಬುದ್ಧಿವಂತರೆಂದು. ಆದಿಯಿಂದಲೂ ಯಾವುದಿದೆಯೋ ಅದನ್ನೇ ಈ ದಿನ ಮನುಷ್ಯನು ಕಂಡುಹಿಡಿಯುತ್ತಿದ್ದಾನೆ. ಅದೇನು ಹೊಸದಂದುಕೊಳ್ತಿದ್ದಾರೆ, ಅದೇನು ಹೊಸದಲ್ಲ. ವಿಚಿತ್ರವೇನೆಂದರೆ, ದೇವರು ಯಾವ ಕಾರಣಕ್ಕಾಗಿ ಅವುಗಳನ್ನು ಉಂಟು ಮಾಡಿದಾರೋ ಅದೇ ಕಾರಣಕ್ಕಾಗಿ ಅವುಗಳನ್ನು ಬಳಸಲಾರದೆ ಈ ದಿನ ಅವುಗಳನ್ನು ತಾತ್ಕಾಲಿಕವಾದವುಗಳಿಗೋಸ್ಕರ ಬಳಸುತ್ತಿದ್ದಾರೆ. ಅಲ್ಪಕಾಲ ಪಾಪ ಭೋಗಕ್ಕಾಗಿ ಬಳಸುತ್ತಿದ್ದಾರೆ, ಪಾಪವನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಬಳಸುತ್ತಿದ್ದಾರೆ. ದೇವರು ಮಾಡಿದ್ಯಾವುದು ಹೊಸದಾಗಿ ಮಾಡಲಿಲ್ಲ. ಯಾಕೆ ಹೀಗೆ ಮಾಡದೆಂದು ಕರೆಕ್ಷನ್ ಮಾಡಿಕೊಳ್ಳುವಂತಹ ದೇವರು ನಮ್ಮ ದೇವರಲ್ಲ ಪ್ರಿಯರೇ. ನಾವಾದರೂ ಕರೆಕ್ಟ್ ಮಾಡಿಕೊಳ್ತಲೇ ಇರಬೇಕು. ಬಹಳ ಬಹಳ ಕರೆಕ್ಷನ್ ನಾವು ಮಾಡಿಕೊಳ್ಬೇಕಾಗತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಕರೆಕ್ಷನ್ ಮಾಡಿಕೊಳ್ಬೇಕು, ತಿದ್ದುಕೊಳ್ಬೇಕು. ಮಾಸ್ಟರು ಪಾಠ ಮಾಡಿದ ನಂತರ ಮಕ್ಕಳು ಪರೀಕ್ಷೆ ಬರೆಯುತ್ತಾರೆ, ಆನಂತರ ಎಕ್ಸಾಮಿನೇಷನ್ ಪೇಪರ್ ತಿದ್ದುತ್ತಾರೆ, ಅದರ ಮೇರೆಗೆ ಅವರಿಗೆ ಮಾರ್ಕ್ಸ್ ಕೊಡ್ತಾರೆ. ನಾವೇನೇ ಮಾಡಿದ್ರೂ ನಾವು ತಿದ್ದುಕೊಳ್ಬೇಕಾಗುತ್ತೆ. ಆದರೆ ದೇವರು ಒಂದು ಸಾರಿ ಏನಾದರೂ ಉಂಟು ಮಾಡಿದ್ರೆ ದಟ್ ಈಸ್ ಪರ್ಫೆಕ್ಟ್. ನೋ ಸೆಕೆಂಡ್ ಟೈಮ್ ಮತ್ತೆ ಅದನ್ನು ತಿದ್ದಿ ಕಟ್ ಮಾಡಿ ಆ್ಯಡ್ ಮಾಡುವಂಥದ್ದೇನೂ ಇರಲ್ಲ. ಇಂತಹ ದೊಡ್ಡ ದೇವರನ್ನು ನಾವು ಸೇವಿಸ್ತಿದ್ದೇವೆಂದು ನೀವು ತಿಳಿದುಕೊಳ್ಳುವುದಾದರೆ ದೇವರಿಗಿಂತಲೂ ನೀವು ಎಷ್ಟು ಅಜ್ಞಾನಿಯಾಗಿದ್ದೀರೆಂದು, ನೀವು ಎಷ್ಟು ಬುದ್ಧಿಹೀನರಾಗಿದ್ದೀರಿ ಎಂದು ತಿಳ್ಕೊಳ್ಳುತ್ತೀರಿ. ದೇವರು ಮಾಡಿರುವುದೆಲ್ಲ ಒಳ್ಳೆಯದು, 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 ಒಳ್ಳೆಯದು. ಮಾನವನು ಮಾಡಿದ್ದೆಲ್ಲವೂ ಕೆಟ್ಟದು, 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 ಕೆಟ್ಟದು. ಅದನ್ನು ಕಂಡುಕೊಳ್ಳುವುದಕ್ಕಾಗಿ ಬಹಳ ಟೈಮ್ ಹಿಡಿಯುತ್ತೆ ಮನುಷ್ಯನಿಗೆ. ಮನುಷ್ಯನು ಮಾಡುವ ಕೃತ್ಯಗಳೆಲ್ಲ ಮನುಷ್ಯನ ಆಯುಷ್ಯವನ್ನೇ ಕಡಿಮೆ ಮಾಡುತ್ತೆ, ಆರೋಗ್ಯ ಕೆಡಿಸಿಬಿಡುತ್ತೆ, ಹಾಗೂ ಸಮಾಧಾನವನ್ನು ಹಾಳು ಮಾಡುತ್ತದೆ, ಆತುರತೆಯನ್ನು ಉಂಟು ಮಾಡುತ್ತದೆ. ಬುದ್ಧಿ ಹೆಚ್ಚಾಗುತ್ತಿದ್ದ ಹಾಗೆ ಯಾರ ತಲೆ ಒಡಿಬೇಕೆಂಬ ಯೋಚನೆ ಬರುತ್ತವೆ ಹೊರತು ಯಾರಿಗೆ ಸಹಾಯ ಮಾಡಬೇಕೆಂಬ ಆಲೋಚನೆ ಉಳ್ಳವರಾಗಿ ಎಷ್ಟು ಜನ ಇರ್ತಾ ಇದ್ದಾರೆ ಹೇಳಿ? ದೇವರು ಎಲ್ಲವನ್ನು ಮೊದಲಿನಿಂದಲೇ ಉಂಟು ಮಾಡಿದ್ದಾರೆ. ಆತನ ಕಾರ್ಯಗಳೆಲ್ಲವೂ ಶಾಶ್ವತವಾದವುಗಳಾಗಿವೆ. ಅವುಗಳಿಗೆ ಯಾವುದೂ ಸೇರಿಸಲಾಗುವುದಿಲ್ಲ, ಅವುಗಳೊಳಗಿಂದ ಯಾವುದೂ ತೆಗೆಯಲಾಗುವುದಿಲ್ಲ. ಮನುಷ್ಯರು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವ ಹಾಗೆ ದೇವರು ಅವುಗಳಿಗೆ ಒಂದು ನಿಯಮವನ್ನು ಉಂಟು ಮಾಡಿದ್ದಾರೆ. ಮೊದಲು ನಡೆದದ್ದೇ ಇವಾಗಲೂ ನಡೆಯುವುದು, ನಡೆಯಲಿಕ್ಕಿರುವುದು ಪೂರ್ವಕಾಲದಲ್ಲಿಯೂ ನಡೆದದ್ದೇ ಆಗಿದೆ. ನಡೆದಿರುವುದೆಲ್ಲವನ್ನು ದೇವರು ಮತ್ತೆ ಬರಮಾಡುವನು. ಹಿಂದೆ ನಡೆದದ್ದೇ ಇವಾಗ ನಡೆಯುತ್ತಾ ಇದೆ. ಏನಂತೆ? ಇದಕ್ಕಿಂತ ಮುಂಚೆ ನಡೆದಿದ್ದು ಪೂರ್ವದಲ್ಲಿ ನಡೆದ ಕಾರ್ಯ ಆಗಿದೆ. ಈ ಫ್ಯಾಷನ್ ಟ್ರೆಂಡ್ ಅಂತಾರಲ್ಲವೇ, ಪೂರ್ವದಲ್ಲಿ ಕೂದಲು ಉದ್ದ ಬೆಳೆಸಿಕೊಳ್ತಾ ಇದ್ರು, ಈಗ ಕೂದಲು ಉದ್ದ ಬೆಳೆಸ್ಕೊಳ್ಳೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಆ ಕೂದಲು ಸ್ವಲ್ಪ ಉದ್ದ ಬೆಳೆಸ್ಕೊಳ್ಳೋದು, ಸಣ್ಣದಾಗಿ ಕಟ್ ಮಾಡೋದು, ಮತ್ತೆ ಬೆಳೆಸೋದು, ಹೀಗೆ ಸ್ಟೈಲ್ಸ್ಗಳೆಲ್ಲ ಬದಲಾಗುತ್ತಾ ಇರ್ತವೆ. ಆದರೆ ಕೊನೆಗೆ ಹಳೆ ಪದ್ಧತಿಗೆ ಬರ್ತಾರೆ. ಫ್ಯಾಷನ್ ಅಂದರೆ ಯಾವ ಫ್ಯಾಷನು? ಹೊಸ ಹೊಸದಾಗಿ ಬದಲಾಯಿಸಿಕೊಳ್ಳೋದು, ಏನೋ ದೊಡ್ಡದಾಗಿ ನವನಾಗರಿಕತೆಯಿಂದ ನಾವು ಬೆಳೆಯುತ್ತಿದ್ದೇವೆ ಅನ್ನುವಂತೆ. ನೂತನವಾದದ್ದು ಯಾವುದೂ ಈ ಲೋಕದಲ್ಲಿಲ್ಲ ಪ್ರಿಯರೇ. ಪ್ರತಿಯೊಂದು ದೇವರು ಮಾಡಿರುವ ಕಾರ್ಯವೇ.
ಈ ದಿನ ನೀವು ಕಂಡುಕೊಂಡಿರೋದ್ರಿಂದ ಅದು ನಿಮಗೆ ಹೊಸದಾಗಿದೆ, ಆದರೆ ಅದು ಮೊದಲಿನಿಂದಲೂ ಇದ್ದದ್ದಾಗಿದೆ. ಅದಕ್ಕೋಸ್ಕರ ನಾವು ಸಮಸ್ತ ಮಹಿಮೆ ಘನತೆ ದೇವರಿಗೆ ಸಲ್ಲಿಸಬೇಕು. ಈ ಲೋಕದ ಮೇಲಿರುವವುಗಳನ್ನಲ್ಲದೆ, ಈ ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುವವುಗಳ ಮೇಲೆಯೇ ನಮ್ಮ ದೃಷ್ಟಿಯನ್ನಿಡದೆ, ಇವೆಲ್ಲ ಅಶಾಶ್ವತವಾದವುಗಳಾಗಿವೆ. ನೋಡಿ, ಒಂದೇ ದಿನದಲ್ಲಿ ಒಬ್ಬನು ಕಿಂಗ್ ಆಗ್ತಾನೆ, ಮತ್ತೊಬ್ಬನು ಪಾಪರಾಗುತ್ತಾನೆ. ಒಬ್ಬ ಯೌವನಸ್ಥನು ಅಂದವಾಗಿರುವಂತಹ ಯೌವನಸ್ಥನು ಮುದುಕನಾಗುತ್ತಾನೆ. ಯಾವುದು ನಿರಂತರವಾಗಿದೆ? ನಿಮ್ಮ ಯೌವನ ನಿರಂತರವೋ, ನಿಮ್ಮ ಅಂದ ನಿರಂತರವೋ, ನಿಮ್ಮ ಬಲ ನಿರಂತರವೋ, ನಿಮ್ಮ ಧನ ನಿರಂತರವೋ, ನಿಮ್ಮ ಜೀವಿತ ನಿರಂತರವಾಗಿದೆಯಾ? ಗಾಳಿಯಲ್ಲಿ ಬೆರೆತುಕೊಂಡ್ರೂ ಅನುತಾರಲ್ಲವೇ? ಎಂಥವನಾಗಿದ್ರೂ ಸಹ ಮರಣ ಹೊಂದುತ್ತಲೇ ಇರ್ತಾನೆ. ದೇವರ ನಿರ್ಣಯಗಳು ನಾವು ಗ್ರಹಿಸುವ ದಿನ, ಇವುಗಳನ್ನು ಹಿಡ್ಕೊಂಡು ತೂಗಾಡುವವರಾಗಿ ನಾವಿರದೆ, ಶಾಶ್ವತವಾದ ಆತನ ಪರಲೋಕ ರಾಜ್ಯಕ್ಕೋಸ್ಕರ, ಮರಣ ಹೊಂದಿದ ನಂತರ ಇರುವ ಶಾಶ್ವತವಾದ ಜೀವಿತಕ್ಕೋಸ್ಕರ, ನಿರಂತರವೂ ದೇವರೊಂದಿಗಿರುವಂತಹ ಭಾಗ್ಯಕ್ಕೋಸ್ಕರ ಆಸೆಯುಳ್ಳವರಾಗಿರಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿರೋದ್ರಿಂದ ಮೇಲಿರುವವುಗಳ ಮೇಲೆ ಮನಸ್ಸಿಡೀರಿ ಹೊರತು ಭೂಸಂಬಂಧವಾದವುಗಳ ಮೇಲೆ ನಿಮ್ಮ ಮನಸ್ಸಿಡಬೇಡಿರಿ. ಕಣ್ಣಿಗೆ ಕಾಣಿಸಿಕೊಳ್ಳುವಂಥವೆಲ್ಲವೂ ಶಾಶ್ವತವಾದವುಗಳಲ್ಲ. ದೇವರು ನೇಮಿಸಿರುವಂಥವು, ನಿಮಗೋಸ್ಕರ ಆತನು ಹಾಕಿಕೊಂಡಿರುವ ಪ್ರಣಾಳಿಕೆಗಳು ಶಾಶ್ವತವಾಗಿವೆ. ನಿಮಗೆ ಕೊಟ್ಟ ಸ್ವೇಚ್ಛೆಯ ಮೇರೆಗೆ ನೀವು ಯಾವ ನಿರ್ಣಯ ತೆಗೆದುಕೊಳ್ಳುತ್ತೀರೋ, ನಿನ್ನೆ ಅನುದಿನದ ಧ್ಯಾನ ಕೇಳಿದೀರಾ? ಕ್ರಮ ತಪ್ಪದೆ ವೀಕ್ಷಿಸಿರಿ. ನಮ್ಮ ನಿರ್ಣಯಗಳೇ ನಮ್ಮ ಜೀವಿತದ ಗಮ್ಯಕ್ಕೆ ಸೇರಿಸುತ್ತವೆ. ನಾವು ಎಲ್ಲಿಗೆ ಹೋಗಬೇಕೆಂದು ನಿರ್ಣಯಿಸಿಕೊಂಡಾಗಲೇ ಆ ಬಸ್ಸೇ ಹತ್ತುತ್ತೇವಲ್ಲವೇ? ನಾವು ಮನಸ್ಸಲ್ಲಿ ಒಂದನ್ನು ನಿರ್ಣಯಿಸಿಕೊಂಡು, ನಾವು ಬ್ಯಾಂಗ್ಳೂರಿಗೆ ಹೋಗಬೇಕೆಂದು ನಿರ್ಣಯಿಸಿಕೊಂಡು ಚೆನ್ನೈ ಬಸ್ ಹತ್ತುತ್ತೀರಾ? ಹತ್ತೋದಿಲ್ವಲ್ಲ? ಹಾಗೆಯೇ ನಾವು ದೇವರ ರಾಜ್ಯಕ್ಕೆ ವಾರಸುದಾರರಾಗಬೇಕೆಂದಿರುವಾಗ ಅದೇ ದಾರಿಯಲ್ಲಿ ಹೋಗಬೇಕು. ಯಾವುದೇ ದಾರಿ ಹಿಡಿದ್ರೂ ಕೂಡ ಕೊನೆಗೆ ದೇವರ ಬಳಿಗೆ ಹೋಗ್ತೇವೆ ಎಂಬುದಾಗಿ ಹೇಳುವಂಥವ್ರೇನು ಕಡಿಮೆ ಇಲ್ಲ. ಆದರೆ ಯೇಸು ಪ್ರತಿಯೊಂದಕ್ಕೂ ಒಂದು ನಿಯಮವನ್ನು ಏರ್ಪಡಿಸಿಟ್ಟಿದ್ದಾರೆ. ಯಾರೂ ಬದಲಾಯಿಸಲಿಕ್ಕಾಗಲ್ಲ ಉತ್ತರ ದಕ್ಷಿಣವನ್ನು. ನಿಮ್ಮ ಸಮುದ್ರ ಡೊಂಕಾಗಿ ತಿರುಗಾಡಬಹುದು ನಡು ಸಮುದ್ರದಲ್ಲಿ, ಆದರೆ ಉತ್ತರ ದಕ್ಷಿಣ ದಿಕ್ಕು ಮಾರ್ಪಡಲ್ಲ. ದೇವರು ನಿರ್ಣಯಿಸಿದ್ಯಾವುದು ಬದಲಾಗಲ್ಲ. ಆತನು ಬದಲಾಗದವನು, ಬದಲಾವಣೆ ಆತನಲ್ಲಿಲ್ಲ. ಆತನು ಉಂಟು ಮಾಡಿರೋದೆಲ್ಲವೂ ಶಾಶ್ವತವಾದವುಗಳಾಗಿವೆ. ಏನೋ ಟೆಂಟ್ ಹಾಕಿ ಸ್ವಲ್ಪ ಹೊತ್ತು ನಮ್ಮನ್ನು ಕೂತ್ಕೊಳ್ಳುವಂತೆ ಮಾಡಿ ನಂತರ ಕಿತ್ತಾಕುವಂಥದ್ದಲ್ಲ. ಅದಕ್ಕೆ ಆತನು ಹೇಳಿದ್ದಾನೆ, ನಾನು ಹೋಗಿ ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡುತ್ತೇನೆಂದು. ನಾನಿರುವ ಸ್ಥಳದಲ್ಲಿ ನೀವು ಇರುವ ಹಾಗೆ ಮತ್ತೆ ತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ ಅಂದಿದ್ದಾರೆ. ದೇವರೊಂದಿಗೆ ನಿರಂತರವೂ ನಾವಿರಬೇಕು. ಯುಗ ಯುಗಗಳವರೆಗೂ, ತಲತಲಾಂತರಗಳವರೆಗೂ ಆತನೊಂದಿಗೆ ಇರುವಂತಹ ಭಾಗ್ಯ ದೇವರು ನಮಗುಂಟು ಮಾಡಿದ್ದಾರೆ. ಆದರೆ ಮಾನವನು ಈ ಅಶಾಶ್ವತವಾದ ಲೋಕದಲ್ಲಿ ಈ ಅಲ್ಪಕಾಲ ಪಾಪ ಭೋಗವನ್ನೇ ಆಶಿಸಿ, ಈ ತಾತ್ಕಾಲಿಕವಾದ ಸಂತೋಷಕ್ಕೋಸ್ಕರ ಏನೇನೋ ನಿರ್ಣಯಗಳನ್ನು ಮಾಡುತ್ತಾ, ಏನೇನೋ ಕಂಡುಹಿಡಿದಿದ್ದೇನೆ, ಆನಂದಿಸಿದ್ದೇನೆ, ಇದು ಹೊಸದಾಗಿದೆ, ಇದು ಹೊಸದಾಗಿದೆ, ಇದು ಹೊಸದಾಗಿದೆ ಎಂದು ಅಂದುಕೊಳ್ತಾನೆ. ಒಂದು ದಿನ ಅದು ಹಳೆದಾಗುತ್ತಲ್ಲವೇ? ಹೊಸದು ಒಂದು ದಿನ ಹಳೆಯದಾಗ್ಬಿಡುತ್ತೆ ಅಲ್ಲವೇ? ಮುಖ ತಿರುಗಿಸಿಕೊಳ್ಳುವುದಿಲ್ಲವೋ? ಒಂದು ಸಾರಿ ನಾವು ತಿಂದ ನಂತರ ಚೆನ್ನಾಗಿದೆ ಅನ್ನುತ್ತೇವೆ, 4-5 ಸಾರಿ ಅದನ್ನೇ ತಿಂದರೆ ಇದ್ಯಾಕೆ ಅನ್ನುತ್ತೇವೆ. ನೀವು ಉಂಟು ಮಾಡಿಕೊಂಡ ಜೀವಿತ ಶಾಶ್ವತವಾದದ್ದಲ್ಲ, ಆದರೆ ದೇವರ ನಿರ್ಣಯಗಳೇ ಶಾಶ್ವತವಾದವುಗಳಾಗಿವೆ. ನೀವು ಕರ್ತನನ್ನು ಅರಿತ ವ್ಯಕ್ತಿಯಾಗಿರೋದಾದರೆ, ಅನಂತ ಜ್ಞಾನಿಯಾಗಿರುವ ಕರ್ತನ ಪಾದದ ಬಳಿಯಲ್ಲಿ ಕೂತ್ಕೊಂಡು, ದೇವರೇ ನಿಮ್ಮ ಜ್ಞಾನ ನನಗೆ ದಯಪಾಲಿಸಿರಿ ಅನ್ನುತ್ತೀರಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿರೋದಾದರೆ ಅವನು ನನ್ನನ್ನು ಬೇಡಿಕೊಳ್ಳಲಿ ಅಂದಿದ್ದಾರೆ ದೇವರು. ಏನೋ ಬರೀ ಪುಸ್ತಕಗಳ ಜ್ಞಾನ ಅಲ್ಲ ಪ್ರಿಯರೇ, ಶಾಶ್ವತವಾದ ಜೀವಿತಕ್ಕೆ ಅಗತ್ಯವಾಗಿರುವಂತಹ ದೈವ ಜ್ಞಾನವನ್ನು ಹೊಂದಿಕೊಂಡಿರುವವನು ಸರಿಯಾಗಿರುವಂತಹ ಕೃತಜ್ಞತೆಯ ಭಾವವುಳ್ಳವನಾಗಿರುತ್ತಾನೆ. ಈ ತಾತ್ಕಾಲಿಕವಾದವುಗಳ ಮೇಲೆ ಮನಸ್ಸನ್ನಿಡದೆ ನಿರಂತರನಾದ ದೇವರಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ ಕಾದು ಎದುರು ನೋಡ್ತಾನೆ. ಅಂಥವರಾಗಿ ನಾವೆಲ್ಲರೂ ಇರೋಣ. ಬನ್ನಿ ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಈ ವಾಕ್ಯ ವೀಕ್ಷಿಸುತ್ತಿದ್ದಾರೆಂದು ನಿಮಗೆ ಗೊತ್ತು. ಒಂದು ಸಾರಿ ನಮ್ಮ
ಹೃದಯ ಸ್ಪಂದನೆ ಉಂಟಾಗುವ ಹಾಗೆ ನಮ್ಮೊಂದಿಗೆ ನೀವು ಮಾತಾಡಿದ್ದೀರಿ. ಅನವಶ್ಯಕವಾದ ಕೆಲಸಗಳನ್ನಿಟ್ಕೊಂಡು ಅವಸರ ಪಡ್ತಿದ್ದೇವೆ ಮಾರ್ತಾಳಂತೆ, ಆದರೆ ಅವಶ್ಯಕವಾದವುಗಳನ್ನು ಬಿಟ್ಟು ಬಿಡ್ತಿದ್ದೇವೆ. ನಮ್ಮ ಆತ್ಮಕ್ಕೆ ಮೇಲನ್ನು ಉಂಟು ಮಾಡುವವುಗಳಿಗೋಸ್ಕರ ನಿರಂತರವಾದ ಜೀವಿತದಲ್ಲಿ ಶಾಶ್ವತವಾಗಿ ನಿಮ್ಮೊಂದಿಗೆ ಬದುಕುವಂತಹ ಬದುಕು ನಾವು ಹೊಂದಿಕೊಂಡಿರುವಂತೆ ಸಿದ್ಧರಾಗಲು ಸಹಾಯ ಮಾಡಿರಿ. ನಾವು ಕೊಂಡುಕೊಂಡಿರೋದೆಲ್ಲವೂ ನೀವು ನಮಗೋಸ್ಕರವೋ ಏರ್ಪಡಿಸಿಟ್ಟಿದ್ದೀರೆಂದು, ಹೊಸದಾಗಿ ಯಾವುದು ನೇಮಿಸಲಿಲ್ಲವೆಂದು, ನೀವು ಉಂಟು ಮಾಡಿದ ಯಾವುದು ಕೆಟ್ಟದಲ್ಲವೆಂದು ತೆಗೆದುಹಾಕುವವುಗಳಲ್ಲವೆಂದು ನಾವು ಗ್ರಹಿಸಿ ನಿಮ್ಮಲ್ಲಿಯೇ ಲೋಪ ಕಂಡುಹಿಡಿಯಬೇಕೆಂಬ ಮಾನವ ಜಾತಿಯೊಂದಿಗೆ ನಾವು ಒಂದಾಗದೆ ನಿಮ್ಮ ಸೃಷ್ಟಿಯನ್ನು ಹಾಳು ಮಾಡುವಂತಹ ಜನಾಂಗದೊಂದಿಗೆ ನಾವು ಒಂದಾಗದೆ ಸೃಷ್ಟಿಕರ್ತನಾದ ವಿಮೋಚಕನಾಗಿರುವ ನಿಮ್ಮನ್ನು ಆರಾಧಿಸುವುದಕ್ಕೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ನೀವು ಹೊರದೇಶದಲ್ಲಿರೋದಾದ್ರೆ ನೀವು ಕೂಡ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಆವಾಗಲೇ ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ಅನುಭವಿಸುತ್ತೀರಿ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.